ಒಂದು ಬೆಳದಿಂಗಳ ರಾತ್ರಿ ಅರಮನೆಯಲ್ಲಿ ಚೆನ್ನಾಗಿ ಬೆಳಕು ಚೆಲ್ಲಿತು. ಹನುಮಂತನು ಸೀತೆಗಾಗಿ ಅಂತಃಪುರದೊಳಗೆಲ್ಲ ಹುಡುಕಾಡಿದ. ಅಂತಃಪುರದಲ್ಲಿ ರಾವಣನ ಹಲವಾರು ಪತ್ನಿಯರು ಇದ್ದರು. ಅವರೆಲ್ಲ ನಿದ್ರಿಸುತ್ತಿದ್ದರು. ಆದರೆ ಸೀತೆಯ ಚೆಹರೆಯನ್ನು ಹೋಲುತ್ತಿದ್ದವರು ಯಾರೂ ಕಾಣಲಿಲ್ಲ. ಅಂತಃಪುರದ ಆಚೆ ಈಚೆ ಇದ್ದ ಭವನಗಳಲ್ಲೂ ಹನುಮಂತನು ಓಡಾಡಿದ. ರಾವಣನ ತಮ್ಮಂದಿರ ಭವನಗಳನ್ನು ಅಧಿಕಾರಿಗಳ ಮನೆಗಳಲ್ಲೂ ಶೋಧಿಸಿದ. ಎಲ್ಲಿ ಹುಡುಕಿದರೂ ಸೀತೆ ಇಲ್ಲ. ಹಾಗೆಯೇ ಹುಡುಕುತ್ತಾ ಹನುಮಂತನು ರಾವಣನ ಅರಮನೆಯ ಇನ್ನೊಂದು ಭಾಗಕ್ಕೆ ಬಂದ. ಅರಮನೆಯು ನವಿಲುಗಳ ಕ್ರೀಡಾಸ್ಥಾನಗಳಿಂದಲೂ ಧ್ವಜಗಳಿಂದಲೂ ಕಂಗೊಳಿಸುತ್ತಿತ್ತು. ಗೋಡೆಗಳು ರತ್ನಗಳಿಂದಲೂ ವಜ್ರ ವೈಡೂರ್ಯಗಳಿಂದಲೂ ಅಂದವಾಗಿ ಅಲಂಕೃತವಾಗಿದ್ದವು. ಅಲ್ಲಿದ್ದ ಎಲ್ಲ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ದವು. ಒಟ್ಟಿನಲ್ಲಿ ಕುಬೇರನ ಅರಮನೆಯಂತೆ ಇತ್ತು ಅದು. ಹನುಮಂತನು ಅರಮನೆಯ ಒಳಗೆ ಪ್ರವೇಶಿಸಿದನು. ವಿವಿಧ ಅಸ್ತ್ರಗಳಿಂದ ಕೂಡಿದ್ದ ಕೋಣೆಗಳನ್ನು, ಆಭರಣಗಳ ಖಜಾನೆಗಳನ್ನು ನೋಡುತ್ತಾ ಹನುಮಂತನು ಪುಷ್ಪಕ ವಿಮಾನದ ಬಳಿಗೆ ಬಂದನು. ಪುಷ್ಪಕ ವಿಮಾನವು ಮೊದಲು ಕುಬೇರನ ಬಳಿ ಇದ್ದಿತು. ರಾವಣನು ಕುಬೇರನ ಅಲಕಾಪುರಿಯ ಮೇಲೆ ದಾಳಿ ಮಾಡಿ ಆ ವಿಮಾನವನ್ನು ಅವನಿಂದ ಕಸಿದುಕೊಂಡಿದ್ದನು. ಪುಷ್ಪಕ ವಿಮಾನವು ಒಂದು ಅದ್ಭುತವಾದ ವಾಹನ. ಅದರಲ್ಲಿ ಕುಳಿತು ನೆಲಮಾರ್ಗ, ಜಲಮಾರ್ಗ ಮತ್ತು ವಾಯುಮಾರ್ಗಗಳಲ್ಲಿ ಸಂಚರಿಸಬಹುದಿತ್ತು. ಅದು ಚಿನ್ನದಿಂದ ನಿರ್ಮಿಸಲ್ಗೊಂಡಿತ್ತು. ಅದು ರತ್ನಗಳಿಂದಲೂ ಹೂಗಳಿಂದಲೂ ಅಲಂಕೃತವಾಗಿತ್ತು. ವಜ್ರ ವೈಡೂರ್ಯ ಹವಳಗಳನ್ನು ಉಪಯೋಗಿಸಿ ಹಕ್ಕಿಗಳನ್ನು, ಸರ್ಪಗಳನ್ನು ವಿಮಾನದಲ್ಲಿ ಕೆತ್ತಿದ್ದರು. ಹನುಮಂತನು ಆ ವಿಮಾನವನ್ನು ಕಂಡು ಆಶ್ಚರ್ಯಭರಿತನಾದನು. ಹಾಗೆ ಅತ್ತ ಇತ್ತ ದೃಷ್ಟಿ ಹಾಯಿಸುತ್ತಿದ್ದಾಗ ದೂರದಲ್ಲಿ ಅಶೋಕ ವೃಕ್ಷಗಳ ಸಾಲು ಕಂಡು ಬಂದಿತು. ಸೀತೆಯು ಅಲ್ಲೇನಾದರೂ ಇರಬಹುದೇ ಎಂದುಕೊಂಡು ಹನುಮಂತನು ಅಶೋಕವನದ ಕಡೆಗೆ ಹೊರಟನು. ಅಶೋಕ ವೃಕ್ಷಗಳೇ ಅಲ್ಲದೆ ಆ ವನದಲ್ಲಿ ಇನ್ನೂ ಅನೇಕ ರೀತಿಯ ಗಿಡಗಳಿದ್ದವು. ಅಲ್ಲಿ ಸುಗಂಧವಾದ ಗಾಳಿ ಬೀಸುತ್ತಿದ್ದವು. ಕೋಗಿಲೆಗಳು ಇಂಪಾಗಿ ಹಾಡುತ್ತಿದ್ದವು. ನವಿಲುಗಳು ನಾಟ್ಯವಾಡುತ್ತಿದ್ದವು. ಹನುಮಂತನು ಆ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ನಡೆದ. ಅಶೋಕ ವೃಕ್ಷವೊಂದರ ಕೆಳಗೆ ಒಬ್ಬ ಸುಂದರ ಸ್ತ್ರೀಯನ್ನು ಅವನು ಕಂಡನು. ಆಕೆ ಮಲಿನವಾದ ಬಟ್ಟೆಯನ್ನುಟ್ಟಿದ್ದಳು, ನಿರಾಭರಣಗಳಾಗಿದ್ದಳು. ದುಃಖದಿಂದ ಮುಖ ಬಾಡಿತು. ಅತ್ತು ಅವಳ ಕಣ್ಣುಗಳು ಕೆಂಪಾಗಿದ್ದವು. ಶ್ರೀರಾಮನು ಹೇಳಿದ ಚೆಹರೆಗಳು ಅವಳು ಹೋಲುತ್ತಿದ್ದಳು. ಈಕೆಗೆ ಶ್ರೀರಾಮನ ಪತ್ನಿ ಇರಬೇಕು ಎಂದು ಹನುಮಂತನು ನಿಶ್ಚಯಿಸಿದನು. ಸೀತಾದೇವಿಯನ್ನು ಕಂಡಲ್ಲ ಎಂಬ ಆನಂದದಿಂದ ಕುಣಿದು ಕುಪ್ಪಳಿಸಿದನು. ಅಯ್ಯೋ ಸೀತಾದೇವಿ, ರಾಜಕುಮಾರಿಯಾದ ನೀವು ರಾಕ್ಷಸರ ಬಂಧನದಲ್ಲಿರಬೇಕಾಯಿತೆ ಎಂದು ಮನಸ್ಸಿನಲ್ಲೇ ದುಃಖಿಸಿದನು. ಸೀತೆಯ ಸುತ್ತಲೂ ರಾಕ್ಷಸಿಯರಿದ್ದರಿಂದ ಹನುಮಂತ ಅವರಿಗೆ ಕಾಣದಂತೆ ಸಮೀಪದಲ್ಲಿದ್ದ ಮರವೊಂದನ್ನು ಹತ್ತಿ ಕುಳಿತನು. ಆ ರಾಕ್ಷಸಿಯರು, ರಾವಣನನ್ನು ಮದುವೆಯಾಗು, ನೀನು ರಾಣಿಯಾಗುತ್ತೀಯೆ. ರಾವಣನನ್ನು ಮದುವೆಯಾಗದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇವೆ ಎಂದು ಸೀತಾದೇವಿಯನ್ನು ಪರಿಪರಿಯಾಗಿ ಪೀಡಿಸುತ್ತಿದ್ದರು. ಸೀತೆಯು ಅವರ ಕಾಟವನ್ನು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀವೆಷ್ಟೇ ತೊಂದರೆ ಕೊಟ್ಟರೂ ನಾನು ರಾವಣನನ್ನು ಮದುವೆಯಾಗಲಾರೆ ಎನ್ನುತ್ತಿದ್ದಳು. ಸೀತೆಯ ದೈನ್ಯಾವಸ್ಥೆಯನ್ನು ಕಂಡು ಹನುಮಂತನಿಗೆ ದುಃಖ ಉಕ್ಕಿ ಬಂತು. ಆದರೂ ತಡೆದುಕೊಂಡನು. ಸ್ವಲ್ಪ ಸಮಯದ ನಂತರ ರಾಕ್ಷಸಿಯರೆಲ್ಲ ಆಯಾಸಗೊಂಡು ಮಲಗಿ ನಿದ್ದೆ ಹೋದರು. ಇದೇ ಸರಿಯಾದ ಸಮಯವೆಂದುಕೊಂಡು ಹನುಮಂತನು ಶ್ರೀರಾಮ ಕಥೆಯನ್ನು ಸೂತ್ರಾವಶ್ಯವಾಗಿ ಹಾಡಲಾರಂಭಿಸಿದನು. ದಶರಥನ ಯಾಗ, ಶ್ರೀರಾಮನ ಜನನ, ಸೀತಾ ಕಲ್ಯಾಣ, ಅರಣ್ಯವಾಸ, ಸೀತಾಪಹರಣ, ಶ್ರೀರಾಮನು ಸುಗ್ರೀವನನ್ನು ಭೇಟಿಯಾಗಿದ್ದು, ತಾನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಿರುವುದು ಎಲ್ಲವನ್ನು ಇಂಪಾಗಿ ಹಾಡಿದನು. ಸುಂದರವಾದ ಗಾನವನ್ನು ಕೇಳಿ ಸೀತೆಗೆ ಆಶ್ಚರ್ಯಗೊಂಡಳು. ಅದು ತನ್ನ ಪತಿದೇವ ಶ್ರೀರಾಮಚಂದ್ರನ ಕಥೆ. ಆನಂದದಿಂದ ಅವಳ ಮೈ ಪುಳಕಿತವಾಯಿತು. ಅವಳು ತಲೆ ಎತ್ತಿ ನೋಡಿದಳು. ಆದರೆ ಅವಳ ಕಣ್ಣಿಗೆ ಕಂಡದ್ದು ಒಂದು ದೊಡ್ಡ ಕಪ್ಪಿ. ಸೀತೆ ಭಯಗೊಂಡಳು. ಅಯ್ಯೋ, ಯಾವುದೋ ರಾಕ್ಷಸನು ನನ್ನನ್ನು ಮೋಸಗೊಳಿಸಲು ಈ ವೇಷದಲ್ಲಿ ಬಂದಿದ್ದಾನೆ. ದೇವತೆಗಳೇ, ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು. ಹನುಮಂತನಿಗೂ ಅವಳು ಭಯಗೊಂಡಿರುವುದು ತಿಳಿಯಿತು. ಅವನು ಮರದಿಂದ ಕೆಳಗಿಳಿದನು. ಕೈ ಮುಗಿದುಕೊಂಡು ವಿನಯದಿಂದ, ಅಮ್ಮ, ನೀವು ಯಾರು? ನಿಮ್ಮನ್ನು ನೋಡಿದರೆ ನಮ್ಮ ಪ್ರಭು ಶ್ರೀರಾಮಚಂದ್ರರ ಪತ್ನಿಯೆಂದೇ ತೋರುತ್ತೀರಿ. ತಾವು ಸೀತಾದೇವಿ ಎಂದು ಕೇಳಿದನು. ಅವನ ವಿನಯವನ್ನು ಕಂಡು ಸೀತೆಯ ಭಯ ಹೋಯಿತು. ಅವಳು, ಹೌದು, ನಾನು ಸೀತೆ. ನೀನು ಯಾರು ಎಂದು ಕೇಳಿದಳು. ಆಗ ಹನುಮಂತನು ಸೀತಾಪಹರಣವಾದ ನಂತರ ಘಟನೆಗಳನ್ನು ಅವಳಿಗೆ ತಿಳಿಸಿದನು. ಜಟಾಯುವಿನ ಮರಣ, ಶಬರಿಯ ಆತಿಥ್ಯ, ಸುಗ್ರೀವ ಸ್ನೇಹ, ವಾಲಿಯ ವಧೆ, ಸುಗ್ರೀವನ ಕಪಿಸೇನೆ, ಸೀತೆಯನ್ನರಿಸಿಕೊಂಡು ವಿವಿಧ ಮೂಲೆಗಳಿಗೆ ಹೋಗಿದ್ದು ಎಲ್ಲವನ್ನೂ ಹೇಳಿದನು. ಅನಂತರ, ತಾಯಿ, ನನ್ನನ್ನು ಶ್ರೀರಾಮಚಂದ್ರ ಇಲ್ಲಿಗೆ ಕಳುಹಿಸಿದ್ದಾನೆ. ಇನ್ನು ನಿಮ್ಮ ಕಷ್ಟದ ದಿನಗಳು ಕಳೆದು ಹೋಗುವುದೆಂದು ತಿಳಿಯಿರಿ.
ಶ್ರೀರಾಮಚಂದ್ರ ಸೈನ್ಯ ಸಮೇತ ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲುತ್ತಾರೆ. ನಿಮ್ಮನ್ನು ಬಂಧನದಿಂದ ಬಿಡಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಮಾತು ಖಂಡಿತ ಎಂದನು. ನಂತರ ಶ್ರೀರಾಮನು ಗುರುತಿಗೆಂದು ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟನು. ಸೀತೆಯು ಅದನ್ನು ನೋಡಿ ಆನಂದಿತಳಾದಳು. ಪತಿಯ ನೆನಪು ಬಂದು ವಿವಾಹದ ದುಃಖವನ್ನು ಆಯಿತು. ಆದರೂ ಸಮಾಧಾನ ತಂದುಕೊಂಡಳು. ನಂತರ ಹನುಮಂತನನ್ನು ವಿಚಾರಿಸಿ ಶ್ರೀರಾಮಚಂದ್ರರು ಯೋಗಕ್ಷೇಮವನ್ನು ಇತರ ವಿಚಾರಗಳನ್ನು ತಿಳಿದುಕೊಂಡಳು. ಹನುಮಂತನು, ಅಮ್ಮ, ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಬಂದೆ. ನಾನು ಎಷ್ಟು ದೊಡ್ಡದಾಗಿ ಬೇಕಾದರೂ ಬೆಳೆಯಬಲ್ಲೆ. ನೀವು ನನ್ನೊಡನೆ ಬನ್ನಿ. ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಒಂದೇ ನೆಗೆತಕ್ಕೆ ಹಾರಿ ಲಂಕೆಗೆ ಆಚೆಗೆ ನಿಮ್ಮನ್ನು ದಾಟಿಸುತ್ತೇನೆ. ನಿಮ್ಮ ಅಗಲಿಕೆಯಿಂದ ದುಃಖಿತರಾಗಿರುವ ಪ್ರಭು ಶ್ರೀರಾಮಚಂದ್ರರ ಬಳಿಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದನು. ಸೀತಾದೇವಿ, ಹನುಮಂತ, ನಿನ್ನ ಮಾತಿನಿಂದ ನನಗೆ ತುಂಬ ಸಂತೋಷವಾಗಿದೆ. ಆದರೆ ನನ್ನ ಪತಿಯೇ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ಶ್ರೀರಾಮನು ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲಬೇಕು. ಅನಂತರವೇ ನಾನು ಬಂಧನದಿಂದ ಬಿಡುಗಡೆ ಹೊಂದುವೆ. ಆದ್ದರಿಂದ ನಾನು ನಿನ್ನೊಡನೆ ಬರಲಾರೆ. ಹಾಗೆ ಬರುವುದೇ ಸರಿಯೂ ಅಲ್ಲ ಎಂದಳು. ಹನುಮಂತನು, ಹೌದು, ನೀವು ಹೇಳುವ ಮಾತು ಸರಿ. ಶ್ರೀರಾಮಚಂದ್ರ ಪ್ರಭುವಿಗೆ ಇಲ್ಲಿಗೆ ಬರುವಂತೆ ಹೇಳುತ್ತೇನೆ. ನಿಮ್ಮನ್ನು ನೋಡಿದ ಗುರುತಾಗಿ ಶ್ರೀರಾಮಚಂದ್ರರಿಗೆ ತೋರಿಸಲು ಒಂದು ಅಂಕಿತವನ್ನು ಕೊಡಿ ಎಂದನು. ಸೀತಾದೇವಿ ತನ್ನ ಸೆರಗಿನಲ್ಲಿದ್ದ ಚೂಡಾಮಣಿಯನ್ನು ತೆಗೆದುಕೊಟ್ಟಳು. ಹನುಮಂತನು ಅದನ್ನು ಭಕ್ತಿಯಿಂದ ಪಡೆದುಕೊಂಡು ಕಣ್ಣಿಗೆ ಒತ್ತಿಕೊಂಡು ತನ್ನ ಶಿರದಲ್ಲಿ ಧರಿಸಿದನು. ನಂತರ ಸೀತಾದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದನು. ಸೀತೆಯು, ವಾನರ ಶ್ರೇಷ್ಠ ಶ್ರೀರಾಮಚಂದ್ರನಿಗೆ ನನ್ನ ಪ್ರಣಾಮವನ್ನು ತಿಳಿಸು. ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ಹೇಳು. ನಾನು ಇಲ್ಲಿ ಇನ್ನೊಂದು ತಿಂಗಳಿನವರೆಗೆ ಮಾತ್ರ ಕಾಯುತ್ತೇನೆ. ಅಷ್ಟರೊಳಗೆ ಶ್ರೀರಾಮಚಂದ್ರನು ಬಂದು ನನ್ನನ್ನು ಬಿಡಿಸಿಕೊಳ್ಳಲಿ. ಇಲ್ಲದಿದ್ದರೆ ಈ ರಾವಣಾಸುರನ ಕಾಟ ತಡೆಯಲಾರದೆ ಬೆಂಕಿಗೆ ಹಾರಿ ನನ್ನ ಪಾತಿವ್ರತ್ಯವನ್ನು ರಕ್ಷಿಸಿಕೊಳ್ಳುತ್ತೇನೆ ಎಂದಳು. ಹನುಮಂತ, ತಾಯಿ, ನೀವು ಚಿಂತಿಸಬೇಡಿ. ನಿಮ್ಮ ಸಂದೇಶ ತಲುಪಿಸಿದ ಕೂಡಲೇ ಶ್ರೀರಾಮ ಲಕ್ಷ್ಮಣರು ಸೈನ್ಯ ಸಮೇತರಾಗಿ ಇಲ್ಲಿಗೆ ಬರುತ್ತಾರೆ. ಲಂಕೆಯನ್ನು ಧ್ವಂಸಗೊಳಿಸುತ್ತಾರೆ. ರಾವಣನ ಸೈನ್ಯರನ್ನು ಸದೆಬಡಿಯುತ್ತಾರೆ. ರಾವಣನನ್ನು ಯಮಪುರಿಗೆ ಅಟ್ಟಿ ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿ ಮತ್ತೊಮ್ಮೆ ಸೀತಾದೇವಿಗೆ ನಮಸ್ಕರಿಸಿ ಹೊರಟನು.